ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನೀವು ನೋಡುತ್ತಿರುವ ಈ ವಿಡಿಯೋ ನಿಮ್ಮ ಜೀವನದಲ್ಲಿ ಅಲ್ಪ ಬದಲಾವಣೆ ತರೋದು ಅಲ್ಲ, ದೊಡ್ಡ ಬದಲಾವಣೆಯ ಬಾಗಿಲನ್ನು ತೆರೆಯುವಂತಹ ಶಕ್ತಿಶಾಲಿ ಮಾಹಿತಿಯನ್ನ ಹೊಂದಿದೆ. ಬಹಳ ದಿನಗಳಿಂದ ನೀವು ಕಾಯ್ತಿದ್ದ ಅವಕಾಶ, ನಿಮ್ಮ ಮನದಾಳದಲ್ಲಿ ಬೇಡಿಕೊಂಡಿದ್ದ ಆಶಯ, ನಿಮ್ಮ ಮುಂದಿನ ದಿನಗಳಲ್ಲಿ ಹುಟ್ಟಲಿರುವ ವಿಶೇಷ ಘಟನೆ, ಈ ಎಲ್ಲದರ ಸಂಪೂರ್ಣ ಚಿತ್ರಣವನ್ನ ಇಂದು ನಿಮಗೆ ಹೇಳಲಿದ್ದೇವೆ. ಜೀವನದಲ್ಲಿ ಕೆಲವೊಮ್ಮೆ ಅಕಸ್ಮಾತ್ ಸಂಭವಿಸುವ ಘಟನೆಗಳು ನಮ್ಮನ್ನ ಬೆಚ್ಚಿ ಬೀಳಿಸುತ್ತೆ. ನಕ್ಷತ್ರಗಳ ಚಲನೆ, ಗ್ರಹಗಳ ಬದಲಾವಣೆ, ದೈವಿಕ ಶಕ್ತಿಗಳು ನೀಡುವ ಸೂಚನೆ, ಇವು ಕೇವಲ ಜ್ಯೋತಿಷ್ಯದಲ್ಲಿ ಅಲ್ಲ, ಜೀವನದಲ್ಲಿ ಒಂದು ನಿಜವಾದ ತಿರುವುಗಳನ್ನು ತೋರಿಸುತ್ತೆ. ಇದು ಅಂತಹ ತಿರುವು ನಿಮ್ಮತ್ತ ಬರ್ತಾ ಇದೆ. ವೀಕ್ಷಕರೇ, ನಿಮ್ಮ ಒಂದು ರಾಶಿಗೆ ಸಂಬಂಧಿಸಿದ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಘಟನೆಗಳಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದು ಒಬ್ಬ ವ್ಯಕ್ತಿ. ಹೌದು, ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಆ ವ್ಯಕ್ತಿಯ ಹೆಸರು ಒಂದು ನಿರ್ದಿಷ್ಟ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಆ ಅಕ್ಷರದಿಂದ ಆರಂಭವಾಗುವ ಹೆಸರಿನ ವ್ಯಕ್ತಿ ನಿಮ್ಮ ಜೀವನಕ್ಕೆ ಪ್ರವೇಶಿಸುವುದು ಕೇವಲ ಅದು ಯಾದೃಚ್ಛಿಕ ಮಾತ್ರ ಅಲ್ಲ, ಅದು ನಿಮ್ಮ ಜೀವನದ ಒಂದು ಬೆಳವಣಿಗೆ. ಆ ವ್ಯಕ್ತಿಯಿಂದ ನಿಮಗೆ ಒಂದು ಸುದ್ದಿ, ಒಂದು ಕಾಲು, ಒಂದು ಸಂದೇಶ, ಒಂದು ಭೇಟಿಯೇ ನಿಮ್ಮ ಮುಂದಿನ 6 ತಿಂಗಳ ಭವಿಷ್ಯವನ್ನು ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಈ ವ್ಯಕ್ತಿ ನಿಮ್ಮನ್ನ ಮೊದಲಿಗೆ ಗೊಂದಲಕ್ಕೀಡು ಮಾಡಬಹುದು, ಆದರೆ ನಂತರ ಅವರು ನಿಮ್ಮ ಜೀವನದ ಅತ್ಯಂತ ದೊಡ್ಡ ಬ್ಲೆಸ್ಸಿಂಗ್ ಆಗಿಬಿಡ್ತಾರೆ. ಇನ್ನು ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ನಿಮಗೆ ಎದುರಾಗಿದ್ದ ತೊಂದರೆಗಳು, ನಂಬಿಕೆಯ ಕೊರತೆ, ಹಣದ ಒತ್ತಡ, ಕುಟುಂಬದ ಅಸಮಾಧಾನ, ಕೆಲಸದ ಅಸ್ಥಿರತೆ, ಮನಸ್ಸಿನ ಗೊಂದಲ, ಇವು ತಾತ್ಕಾಲಿಕವಾಗಿದ್ವು. ಹಾಗಿದ್ರೆ ಇಂದು ನೀವು ಈ ವಿಡಿಯೋ ವೀಕ್ಷಿಸ್ತಾ ಇರಲಿಲ್ಲ. ಇದು ನೀವು ಕಣ್ತುಂಬಿಕೊಳ್ಳಬೇಕಾದ ಒಂದು ದಿವ್ಯ ಸಂದೇಶ. ಯಾಕೆಂದ್ರೆ ಮುಂದಿನ ದಿನಗಳು ನಿಮ್ಮ ಶ್ರಮಕ್ಕೆ ಫಲ ದೊರೆಯುವ ಕಾಲ. ನಕ್ಷತ್ರಗಳ ಪ್ರಕಾರ ನಿಮ್ಮ ರಾಶಿ ಮೇಲೆ ಇರುವ ಒತ್ತಡ ನಿಧಾನವಾಗಿ ಕಡಿಮೆ ಆಗ್ತಾ ಇದ್ದು, ಅದಕ್ಕೆ ಬಲು ಶುಭ ಫಲಗಳು ಹೆಚ್ಚು ಆಗ್ತಾ ಇವೆ. ಒಂದು ಮಹತ್ತರವಾದ ಬದಲಾವಣೆ ಅನ್ನೋದು ನಿಮ್ಮ ಮನೆಯಲ್ಲಿ ಸಂಭವಿಸ್ತಾ ಇದೆ. ಇದು ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಿರಬಹುದು, ಆಸ್ತಿಯ ವಿಚಾರವಾಗಿರಬಹುದು, ಅಥವಾ ಪರಸ್ಪರ ಸಂಬಂಧಗಳಲ್ಲಿ ಸುಧಾರಣೆ ಆಗಿರಬಹುದು. ಇಷ್ಟು ದಿನಗಳಿಂದ ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ನಿಮ್ಮ ಮಾತು ಕೇಳದೆ ಒಂದು ಜಗಳವನ್ನೇ ಸೃಷ್ಟಿ ಮಾಡ್ತಾ ಇದ್ರೆ, ಅವರು ಶಕ್ತಿ ನಿಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ. ವಿಶ್ವಶಕ್ತಿಗಳು ಈಗ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇವೆ. ಉದ್ಯೋಗದಲ್ಲಿ ನಿಮ್ಗಿರ್ಬೇಕಾದ ಸ್ಥಾನ ನಿಮಗೆ ಸಿಗಲಿಲ್ಲ ಅಂತ ಹಲವರು ನೋವನ್ನು ಅನುಭವಿಸ್ತಾ ಇರ್ತಾರೆ. ಆದರೆ ಈಗ ನಿಮ್ಮ ಪರಿಶ್ರಮಕ್ಕೆ ನಿಮಗೆ ದೊರೆಯಬೇಕಾಗಿದ್ದ ಮೌಲ್ಯ ಅನ್ನೋದು ದೊರೆಯುತ್ತೆ. ಕೆಲಸದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಸಮಯ ಈಗ ಬಂದಿದೆ. ನಿಮ್ಮ ಮೇಲೆ ಹಿಂದೆ ಯಾರ್ಯಾರು ನಿಮ್ಮ ಬೆನ್ನಿಂದ ಮಾತಾಡ್ತಿದ್ರು ಅವರೇ ನಿಮ್ಮ ಬಗ್ಗೆ ಮೆಚ್ಚುಗೆಯ ಮಾತು ಹೇಳುವ ಸ್ಥಿತಿ ಈಗ ಬರ್ತಾ ಇದೆ. ಹೊಸ ಯೋಜನೆಗಳು, ಹೊಸ ಚಿಂತನೆಗಳು, ಹೊಸ ಅವಕಾಶಗಳು ನಿಮ್ಮ ಮನೆ ಬಾಗಿಲನ್ನ ತಟ್ತಾ ಇವೆ. ಇನ್ನು ಪ್ರೇಮ ಜೀವನದಲ್ಲಿ ಕೂಡ ವಿಶೇಷ ಬದಲಾವಣೆ ಆಗ್ತಾ ಇದೆ. ಈಗಾಗಲೇ ಸಂಬಂಧದಲ್ಲಿ ಇರುವವರು ಒಂದಷ್ಟು ಗೊಂದಲ, ಅಸಮಾಧಾನ, ಅಂತರ ಏನಾದರೂ ಅನುಭವಿಸಿದ್ರೆ ಅದು ಸಂಪೂರ್ಣವಾಗಿ ದೂರವಾಗುತ್ತೆ. ಒಬ್ಬರ ಮೇಲಿನ ಒಬ್ಬರ ವಿಶ್ವಾಸ ಮತ್ತೆ ಹುಟ್ಟುತ್ತೆ. ಪ್ರೀತಿ ಮುಂದಿನ ಹಂತಕ್ಕೆ ಸಾಗುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ. ಇನ್ನು ಒಬ್ಬರೇ ಯಾರ್ಯಾರಿದ್ದರೂ ಸಿಂಗಲ್ ಆಗಿರುವವರು ನಿಮ್ಮ ಜೀವನಕ್ಕೆ ಪ್ರವೇಶಿಸುವ ಹೊಸ ವ್ಯಕ್ತಿ ನಿಮ್ಮನ್ನ ಮೊದಲ ಭೇಟಿಯಿಂದನೇ ಆಕರ್ಷಣೆ ಮಾಡ್ತಾರೆ. ಅವರ ಮಾತಿನಲ್ಲಿ ನಿಮಗೆ ಒಂದು ಭರವಸೆ ಅನ್ನೋದು ಮೂಡುತ್ತೆ. ಅವರ ಪ್ರಭಾವ ನಿಮ್ಮ ಜೀವನಕ್ಕೆ ಶಾಂತಿ ಮತ್ತು ಸ್ಥಿರತೆಯನ್ನ ತರುತ್ತೆ. ಈ ವ್ಯಕ್ತಿಗೆ ದೈವಿಕ ಸಂಬಂಧ ಕೂಡ ಇದೆ. ಯಾಕೆಂದ್ರೆ ಅವರ ಪ್ರವೇಶದೊಂದಿಗೆ ನಿಮ್ಮ ಜೀವನದ ಒತ್ತಡ ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ನು ಆರ್ಥಿಕ ದೃಷ್ಟಿಯಿಂದ ಮುಂದಿನ ಅವಧಿಯಲ್ಲಿ ಒಂದು ಅಪ್ರೇಕ್ಷಿತ ಹಣದ ಲಾಭ ಸಿಗುವ ಸೂಚನೆ ಸ್ಪಷ್ಟವಾಗಿ ಕಾಣ್ತಾ ಇವೆ. ನೀವು ಮಾಡಿದ್ದ ಹೂಡಿಕೆ ಫಲ ನೀಡಬಹುದು, ಹಳೆಯ ಸಾಲ ತೀರಬಹುದು, ಖರ್ಚು ಅನ್ನೋದು ಕಡಿಮೆ ಆಗಬಹುದು. ನಿಮ್ಮ ಕೈಗೆ ಬರಬೇಕಾಗಿದ್ದ ಹಣ ತಡವಾಗಿ ಬಂದಿದ್ರೆ ಈಗ ಅದು ನಿಮ್ಮ ಕಡೆಗೆ ಬರುತ್ತೆ. ಹೊಸ ವ್ಯವಹಾರ, ಹೊಸ ಯೋಜನೆ, ಹೊಸ ಒಪ್ಪಂದ, ಇವುಗಳಿಂದ ಲಾಭವಾಗುವ ಸಾಧ್ಯತೆ ಅತ್ಯಂತ ಬಲವಾಗಿ ಕಾಣ್ತಾ ಇದೆ. ಆದರೆ ದೈವಿಕ ಸೂಚನೆಗಳು ಯಾವಾಗಲೂ ಒಳ್ಳೆಯದಷ್ಟೇ ಹೇಳುವುದಲ್ಲ.
ಕೆಲ ಸೂಚನೆಗಳು ಎಚ್ಚರಿಕೆಯನ್ನು ಕೂಡ ನೀಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ಮಾತಿನಲ್ಲಿ ಜಾಗ್ರತೆ ಇರಬೇಕು. ಯಾರನ್ನೂ ಅನವಶ್ಯಕವಾಗಿ ನೋಯಿಸಬಾರ್ದು. ಮನಸ್ಸಿನ ರೋಷ, ಅಸಹನೆ ನಿಮ್ಮ ಭಾಗ್ಯಕ್ಕೆ ತಡೆಯನ್ನ ಉಂಟು ಮಾಡಬಹುದು. ವಿಶೇಷವಾಗಿ ರಾತ್ರಿಯ ಬಳಿಕ ಬಂದ ಸಂದೇಶಗಳು, ಒತ್ತಡದ ನಿರ್ಧಾರಗಳು, ಹಠಮಾರಿ ಕ್ರಮಗಳು ಇವುಗಳನ್ನು ತಪ್ಪಿಸಿ. ಯಾಕೆಂದರೆ ವಿಶ್ವದ ಶಕ್ತಿ ಈಗ ನಿಮ್ಮ ಪರವಾಗಿ ಕೆಲಸ ಮಾಡ್ತಾ ಇದೆ. ಈಗಿರಬೇಕಾದ್ರೆ ನೀವು ನಕಾರಾತ್ಮಕವಾಗಿ ನಡೆದುಕೊಂಡಿದ್ದೆ ಆದರೆ ಅದು ನಿಮ್ಮ ಶುಭದ ಒಂದು ಫಲವನ್ನು ಅಳಿಸುವ ಸಾಧ್ಯತೆ ಇದೆ ಮತ್ತು ಅಡ್ಡಿಪಡಿಸಿಬಿಡುತ್ತೆ. ನೀವು ಎಲ್ಲ ಶುಭ ಕಾರ್ಯ ಆಗೋದಕ್ಕೂ ಬಿಡೋದಿಲ್ಲ. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಜಾಗ್ರತೆ ಬೇಕಾದರೂ ದೊಡ್ಡ ಅಪಾಯ ಇಲ್ಲ. ಹಳೆಯ ನೋವು, ದೇಹದ ದೌರ್ಬಲ್ಯ, ಮನಸ್ಸಿನ ಚಿಂತೆ ಇವು ನಿಧಾನವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ. ನಿದ್ದೆ ಅನ್ನೋದು ಸುಧಾರಿಸಬೇಕು. ಮನಸ್ಸು ಶಾಂತವಾಗಬೇಕು. ನಿಮ್ಮ ಒಳಶಕ್ತಿ ಹಾಗೂ ಆತ್ಮವಿಶ್ವಾಸ ಮತ್ತೆ ಹೆಚ್ಚಾಗಬೇಕು. ಫ್ರೆಂಡ್ಸ್, ಈ ಕಾಲದಲ್ಲಿ ನಿಮಗೆ ಬರುವ ಕನಸುಗಳೇನಿದೆ ಅದು ತುಂಬ ವಿಶೇಷ. 3 ದಿನಗಳಲ್ಲಿ ನೀವು ಪುನಃ ಕಾಣುವ ಕನಸುಗಳಲ್ಲಿ ದೈವಿಕ ಸಂದೇಶ ಅನ್ನೋದು ಇರುತ್ತೆ. ಪ್ರಯಾಣ, ದೇವಾಲಯ, ನೀರು, ಬೆಳಕು, ಹಳೆಯ ಮನೆ ಇವುಗಳೇನಾದರೂ ಕನಸಿನಲ್ಲಿ ಕಾಣಿಸಿದೆ ಆದರೆ ಅದು ಅತ್ಯಂತ ಶುಭ ಸೂಚನೆ. ನೀವು ಸರಿಯಾದ ದಾರಿಯಲ್ಲಿ ಸಾಗ್ತಾ ಇದ್ದೀರಿ ಅನ್ನೋದಕ್ಕೆ ಒಂದು ಸಾಕ್ಷಿ. ಈಗ ನೀವು ಕೇಳಬೇಕಾದ ಅತ್ಯಂತ ಮಹತ್ವದ ವಿಷಯ, ನೀವು ಈ ವಿಡಿಯೋ ನೋಡ್ತಿರುವ ಕ್ಷಣವೇ ಒಂದು ದೈವಿಕ ದರ್ಶನ. ಯಾಕೆಂದರೆ ಈ ಸಂದೇಶವನ್ನು ನೀವು ಕೇಳಬೇಕು ಅಂತ ಇಲ್ಲಿ ಇರೋದು ಮಾತ್ರ ಅಲ್ಲ, ಇಲ್ಲಿ ತಲುಪಿದ್ದೀರಾ. ಇದು ಯಾದೃಚ್ಛಿಕ ಅಂತೂ ಅಲ್ವೇ ಅಲ್ಲ. ಇದು ವಿಶ್ವಶಕ್ತಿ, ಯೂನಿವರ್ಸ್ ಏನಿದೆ ಅದು ನಿಮಗೆ ಹೇಳ್ತಿರೋದು ಒಂದೇ, ನಿಮ್ಮ ಒಳ್ಳೆಯ ಸಮಯ ಬಂದಿದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಅನ್ನೋದು ಸಿಗ್ತಾ ಇದೆ. ನಿಮ್ಮ ಬದುಕು ಹೊಸ ಮಾರ್ಗಕ್ಕೆ ಸಾಗ್ತಾ ಇದೆ. ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಒಂದು ಕಮೆಂಟ್ ಮಾಡಿ. ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳೋದ್ರಿಂದ ನಿಮಗೆ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.